Praise God. Hallelujah. Hallelujah. Christianity is the miraculous life. ಕ್ರೈಸ್ತತ್ವ ಅಂದ್ರೆ ಅದ್ಭುತಕರವಾಗಿರುವಂತ ಜೀವನ. The eternal life that God has given to us in Christ Jesus. ಕ್ರಿಸ್ತ ಯೇಸುವಿನ ಮೂಲಕವಾಗಿ ದೇವರು ನಮಗೆ ಕೊಟ್ಟಿರುವಂತ ನಿತ್ಯ ಜೀವ. The eternal life means ನಿತ್ಯ ಜೀವ ಅಂದ್ರೆ God's life and God's nature. ದೇವರ ಜೀವವು ದೇವರ ಸ್ವಭಾವವು. That means the disease killing life. ಅದರ ಅರ್ಥ ಏನಂದ್ರೆ ಈ ಒಂದು ರೋಗವನ್ನು ನಾಶಪಡಿಸುವಂತ The ಜೀವನ. disease destroying life is in us. ಈ ಒಂದು ರೋಗವನ್ನು ನಾಶಪಡಿಸುವಂತ ಜೀವನ ಅದಾಗಿದೆ. It is in us in Christ ಅದು Jesus. ನಮ್ಮಲ್ಲಿ ಕ್ರಿಸ್ತ ಯೇಸುವಿನಲ್ಲಿದೆ. Because we are in Christ Jesus. ನಾವು ಕ್ರಿಸ್ತ ಯೇಸುವಿನಲ್ಲಿದ್ದರಿಂದ His life has given to us. ಆ ಜೀವ ನಮಗೆ ಕೊಡಲ್ಪಟ್ಟಿದೆ. How much we know this? ಎಷ್ಟು ನಮಗೆ ಇದರ ಬಗ್ಗೆ How much we ಗೊತ್ತಿರ್ತದೋ, can understand this? ಎಷ್ಟು ಇದರ ಬಗ್ಗೆ ನಾವು ಅರ್ಥ How much ಮಾಡಿಕೊಳ್ಳುತ್ತೇವೋ, we believe this? ಎಷ್ಟು ಇದರ ಮೇಲೆ ನಂಬಿಕೆ How much ಇಡುತ್ತೇವೋ, we are aware of this? ಎಷ್ಟು ಇದರ ಬಗ್ಗೆ ನಾವು ಜಾಗೃತವಾಗಿರ್ತೀವಿಯೋ, That much we will walk in victory. ಅಷ್ಟು ನಾವು ಜಯದಲ್ಲಿ ನಡೆಯುತ್ತೇವೆ. Hallelujah. 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 ಬಗಲಿಗಿದ್ದವ್ರಿಗೆ ಹೇಳ್ರಿ, ಒಳಗ ಆತ್ಮ ಮನುಷ್ಯನಲ್ಲಿ ಯಾವ ವ್ಯಾಧಿ ಇಲ್ಲ, ಒಳಗೆ ಆತ್ಮ ಮನುಷ್ಯನಿಗೆ ಯಾವ ವ್ಯಾಧಿ ಇಲ್ಲ, ಯಾವ ನೋವು ಇಲ್ಲ. ಯಾವ ನೋವು ಇಲ್ಲ. Hallelujah. Hallelujah. ನೀನು ಒಳಗಡೆ ನೋಡಿಕೊಳ್ಳುತ್ತಾ ವಾಕ್ಯವನ್ನು ವಿಶ್ವಸಿಸ್ತಾ ಮುಂದೆಗೆ ಹೋಗಬೇಕು. Amen. Hallelujah. We sing, ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ. Amen. ಒಳಗಡೆ ಏನು ವ್ಯಾಧಿ ಇಲ್ಲ, ನೀನು ಹಾಗೆಯೇ ಅರಿಕೆ ಮಾಡ್ತಾ ಇರುವಾಗ ವ್ಯಾಧಿ ಇಲ್ಲದ ಜೀವನದಲ್ಲೇ ನೀನು ಜೀವಿಸ್ತಿ, ಸಾಲ ಇಲ್ಲದಂತೆ ನೀನು ಮುಂದೆಗೆ ಹೋಗ್ತಿ. Amen. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ನನ್ನ ಕುರುಬನೇ, ನನ್ಗೋಳೆ ಕುರುಬನೇ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ಗೋಳೆ ಕುರುಬನೇ, ನನಗೇನು ಕಡಿಮೆ ಇಲ್ಲಪ್ಪ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಹಿಡಿದು ನಡೆಸುತ್ತಿದ್ದೀಯಾ. ವ್ಯಾಧಿ ಇಲ್ಲದ ಸುಖ ಇದನ್ನು ನಾವು ಮಾಡಿದ್ದೀವಿ, ನಿನ್ನೆ ಎಲ್ಲ ಸ್ವಲ್ಪ ಅವ್ರನ್ನ ನೋಡಿ ಮಾಡ್ರಿ. ನೋಡಿ ಮಾಡ್ತೀರಾ? ಓಕೆ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ನನ್ನ ಕುರುಬನೇ, ನನ್ಗೋಳೆ ಕುರುಬನೇ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ಗೋಳೆ ಕುರುಬನೇ, ನನಗೇನು ಕೊರತೆ ಇಲ್ಲಪ್ಪ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ಒಳ್ಳೆ ಗುರುಬನೇ, ನನ್ಗೊಳ್ಳೆ ಗುರುಬನೇ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಗುರುಬನೇ, ನನ್ಗೊಳ್ಳೆ ಗುರುಬನೇ, ನನಗೇನು ಕೊರತೆ ಇಲ್ಲಪ್ಪ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ನನ್ನ ಗುರುಬನೇ, ನನ್ಗೊಳ್ಳೆ ಗುರುಬನೇ, ನನಗೇನು ಕಡಿಮೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ಗೊಳ್ಳೆ ಕುರುಬನೇ, ನನಗೇನು ಕೊರತೆ ಇಲ್ಲಪ್ಪ. ಯೇಸು ಸ್ವಾಮಿ ಅಂತಾನೆ ತನ್ನ ಶಿಷ್ಯರಿಗೆ, ನೀವು ನನ್ನನ್ನು ಹಿಂಬಾಲಿಸ್ತಾ ಇದೆಯಲ್ಲ, ನಿನಗೆ ಏನನ್ನ ಕಡಿಮೆ ಆಯ್ತಾ? ಕಡಿಮೆ ಇಲ್ಲ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಾನು ಕೂಡ ಕೆಲಸವನ್ನು ಬಿಟ್ಟು ಮದುವೆ ಜೀವನ ಬಿಟ್ಟು ದೇವರ ಚಿತ್ತಾನುಸಾರವಾಗಿ ಕರೆ ಮೇರೆಗೆ ನಾನು ಆತನು ಸೇವಿಸುವುದಕ್ಕೆ ಬರುವಾಗ ಎಲ್ಲರೂ ಅಪಹಾಸ್ಯ ಮಾಡಿದ್ದಾರೆ. ಹೆಂಗಿರ್ತದೋ ಭವಿಷ್ಯತ್ತು ನೋಡೋಣ. ಆದರೆ ಆತನಲ್ಲಿ ಕಡಿಮೆ ಇಲ್ಲ, ಕೊರತೆ ಇಲ್ಲ, ಭದ್ರತೆಯಾಗಿತ್ತು. ವಾಕ್ಯ ಗೊತ್ತಿಲ್ಲದ ತನಕ ಆ ರೋಗ ವ್ಯಾಧಿಗಳಿಂದ ಸ್ವಲ್ಪ ಕಷ್ಟಪಟ್ಟಿದೆ. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಇರುವಾಗ ಅದರಿಂದ ಅಧಿಗಮಿಸುತ್ತಾ ಬಂದಿದೆ. ಆಮೆನ್, ಹಲ್ಲೆಲೂಯಾ. ಅನಾರೋಗ್ಯ ಜೀವನ ಇದೆ, ಸ್ವಸ್ಥತೆ ಇದೆ. ಯೇಸು ಕ್ರಿಸ್ತನಲ್ಲಿ ಬರುವಾಗ ಸ್ವಸ್ಥತೆಗಿಂತ ಆರೋಗ್ಯ ಜೀವನ ಇದೆ, ಆರೋಗ್ಯಕ್ಕಿಂತ ದೈವಿಕ ಆರೋಗ್ಯ ಜೀವನ ಇದೆ. ಆಮೆನ್. ಹೆಜ್ಜೆ ಹೆಜ್ಜೆಗೂ ನಾವು ಬೆಳೆಯಬೇಕು. ಆಮೆನ್. ಮತ್ತೊಂದು ಸತಿ ಎಲ್ಲರೂ ಸೇರಿ, ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ನನ್ನ ಕುರುಬನೇ, ನನ್ನ ಒಳ್ಳೆ ಕುರುಬನೇ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ನ ಒಳ್ಳೆ ಕುರುಬನೇ, ನನಗೇನು ಕೊರತೆ ಇಲ್ಲಪ್ಪ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ನನ್ನ ಕುರುಬನೇ, ನನ್ನ ಒಳ್ಳೆ ಕುರುಬನೇ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ನ ಒಳ್ಳೆ ಕುರುಬನೇ, ನನಗೇನು ಕಡಿಮೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ನ ಒಳ್ಳೆ ಕುರುಬನೇ, ನನಗೇನು ಕಡಿಮೆ ಇಲ್ಲಪ್ಪ. ನೀವು ಅನ್ಬೋದು, ಒಳಗಡ ಆಲೋಚನೆ ಬರ್ಬೋದು, ನನ್ನ ಕಡಿಮೆ ಇದೆಯಲ್ಲಪ್ಪ, ಕೊರತೆ ಇದೆಯಪ್ಪ. ಕೊರತೆ ಯಾವಾಗ ಬರುತ್ತದೆ? ಆದಾಯಕ್ಕಿಂತ ಹೆಚ್ಚಾಗಿ ನೀನು ಖರ್ಚು ಮಾಡಿದರೆ, ಬೇರೆಯವ್ರನ್ನ ಹೋಲಿಕೆ ಮಾಡ್ಕೊತ ಹೋಗಿದರೆ ಕೊರತೆ ಬರುತ್ತದೆ. ಇದರಲ್ಲಿ ಕ್ರಿಸ್ತನಲ್ಲಿ ಸಂತೃಪ್ತಿಯಾಗಿರುವಾಗ ಸಾಲ ಇಲ್ಲದೆ ದಿನ ದಿನಕ್ಕೂ ಬೆಳೆಯುತ್ತೇವೆ. ಆಮೆನ್. ಬಗಲಿಗಿದ್ದವ್ರು ಕೇಳ್ರಿ, ಸಾಲ ಇದ್ದರೆ ಜಲ್ದಿ ತೀರಿಸ್ಕೊ, ರೋಗ ಇದ್ದರೆ ವಾಕ್ಯವನ್ನು ವಿಶ್ವಸಿಸು. ಆಮೆನ್.